ನಮಸ್ಕಾರ ಸ್ನೇಹಿತರೆ. ಮೊದಲಿಗೆ ಈ ಚಲನಚಿತ್ರಗಳು ಬಂದಾಗ 4 ಗಂಟೆ ಚಲನಚಿತ್ರಗಳಿತ್ತು. ಆ ಟೈಮಲ್ಲಿ ಈ ಕರೆಂಟ್ ಪ್ರಾಬ್ಲಮ್ಮಿಂದಾಗಿರ್ಬೋದು, ಬೇರೆ ಏನೋ ಸಮಸ್ಯೆಗಳಿಂದಾಗಿರ್ಬೋದು, ಒಂದು ಅರ್ಧ ಚಲನಚಿತ್ರಗಳನ್ನು ತೋರಿಸಿ ಇನ್ನೂ ಅರ್ಧ ಚಲನಚಿತ್ರಗಳನ್ನು ನಾಳೆಗೂ ಮರುದಿನಕ್ಕೂ ಅದನ್ನು ಪೋಸ್ಟ್‌ಪೋನ್ ಮಾಡ್ತಿದ್ರಂತೆ. ಇವತ್ತು ಅರ್ಧ ನೋಡಿ, ನಾಡಿದ್ದು ಅರ್ಧ ನೋಡಿ, ಅದಕ್ಕೆ ಆಚೆ ಅರ್ಧ ನೋಡಿ ಅಂತ ಹೇಳ್ಬಿಟ್ಟು ಈ ರೀತಿ. ಆಗ ನೆಲದ ಮೇಲೆ ಕೂತ್ಕೊಂಡು ಸಿನಿಮಾಗಳು ನೋಡ್ತಿದ್ರು. ಆಗ 4 ಗಂಟೆಗಳ ಚಲನಚಿತ್ರಗಳಿತ್ತು. ಫಸ್ಟು ಮೂಕಿ ಚಿತ್ರಗಳು ಬಂತು. ಅದ ನಂತರ ಮಾತುಗಳ ಚಿತ್ರಗಳು ಬಂದಾಗ ಒಂದು 3 ಗಂಟೆಗೆ ಬಂದು ತಲುಪಿದ್ವಿ. ಒಂದು ಚಿತ್ರದ ಅವಧಿ 3-3.5 ಗಂಟೆಗಳಿತ್ತು. ಅದರ ನಂತರ ಅದಕ್ಕಿಂತ ಮುಂದೆ ಬಂದಾಗ ಆಮೇಲೆ ಚಲನಚಿತ್ರಗಳಾದ ಸಮಯ ಬಂದು 2.5 ಗಂಟೆ ಆಯಿತು. ಅದಕ್ಕೂ ಮುಂದುವರೆದು ಬಂದಾಗ 2.25 ಗಂಟೆ ಆಯಿತು. ಆಮೇಲೆ 2 ಗಂಟೆಗೆ ಬಂತು. ಈಗ 1:45-1.5 ಗಂಟೆಗೆ ಬಂದು ನಿಂತಿದೆ. ಅದರ ನಂತರದ್ದು ಈ ಡಾಕ್ಯುಮೆಂಟ್ರಿಗಳು ಅನ್ನೋದು ಬಂತು. ಅದೊಂದು 1 ಗಂಟೆಗೆ 3/4 ಗಂಟೆಗೆ ಸೀಮಿತ ಇತ್ತು. ಅದರ ನಂತರ ವೆಬ್ ಸೀರೀಸ್ ಅಂತ ಬಂತು. ಅದು 15 ನಿಮಿಷಕ್ಕೆ ಇಲ್ಲ 30 ನಿಮಿಷಕ್ಕೆ ಸೀಮಿತವಾಯಿತು. ಅದ ನಂತರ ಶಾರ್ಟ್ ವಿಡಿಯೋಸ್ ಅಂತ ಬಂತು. ಒಂದು 5 ನಿಮಿಷ 10 ನಿಮಿಷಗಳ ವಿಡಿಯೋಸ್ಗಳು ಬಂತು. ಈಗ ಟ್ರೆಂಡು ಶಾರ್ಟ್ಸ್ ಸ್ನೇಹಿತರೆ. ಕೇವಲ 1 ನಿಮಿಷದಲ್ಲಿ ಎಲ್ಲನೂ ತಿಳಿಸ್ಬೇಕು. ಆ 1 ನಿಮಿಷದಲ್ಲಿ ಎಮೋಷ್ನಲ್ ಇರಬೇಕು, ಪ್ರೀತಿ ಇರಬೇಕು, ಸೆಂಟಿಮೆಂಟ್ ಇರಬೇಕು, ಮೆಸೇಜ್ ಇರಬೇಕು, ಎಲ್ಲನೇ ಇರಬೇಕು ಆ 1 ನಿಮಿಷದಲ್ಲಿ. ಅಲ್ಲಿವರೆಗೂ ನಾವು ಬಂದುಬಿಟ್ಟಿದ್ದೇವೆ ಸ್ನೇಹಿತರೆ. 2 ಸೆಕೆಂಡ್ ಇಷ್ಟ ಆಗಿಲ್ವಾ, ಟಕ್ ಅಂತ ಮೇಲೆ ಇಟ್ಬಿಡ್ತಾರೆ. ಟಕ್ 2 ಸೆಕೆಂಡ್ ನೋಡ್ತಾರೆ. 2 ಸೆಕೆಂಡ್ ಇಷ್ಟ ಆಗಿಲ್ವಾ, ಆಗಲೇ ಮೇಲೆ ಎತ್ತಾಯ್ತು, ಇನ್ನೊಂದು ನೋಡಾಯ್ತು. ಆ ಲೆವೆಲ್ಗೆ ಇವತ್ತು ನಾವು ಒಂದು ಎಂಟರ್ಟೈನ್ಮೆಂಟನ್ನು ತಂದು ನಿಲ್ಲಿಸಿದ್ದೇವೆ. ಇದು ಜನರಿಗೆ ಇದನ್ನು ನೀಡಿದವರು ಯಾರು? ಜನರಿಗೆ ಇದನ್ನು ನೀಡಿದವರು ಪ್ರತಿಯೊಬ್ಬ ಕ್ರಿಯೇಟರ್ಸ್ಗಳೇ. ಜನರಿಗೆ ಯಾವ್ದು ಕೊಟ್ಟರು ತೊಗೊಳ್ತಾರೆ. ಆಗ 4 ಗಂಟೆ ಸಿನಿಮಾಗಳಿದ್ದಾಗಲೂ ಆ ಸಿನಿಮಾನು ಜನ ನೋಡ್ತಿದ್ರು. 3 ಗಂಟೆ ಸಿನಿಮಾಗಳನ್ನು ಜನ ನೋಡ್ತಿದ್ರು. 2 ಗಂಟೆ ಸಿನಿಮಾನು ಜನ ನೋಡ್ತಿದ್ರು. 15 ನಿಮಿಷ ವಿಡಿಯೋಗಳನ್ನು ಜನ ನೋಡ್ತಿದ್ರು. ಈಗ ಶಾರ್ಟ್ಸು ಕೂಡ ಜನರು ನೋಡ್ತಾರೆ. ಆದರೆ ಯಾವುದರಲ್ಲಿ ಒಳ್ಳೆಯದಿದೆ, ಯಾವುದನ್ನು ನೋಡಬೇಕು ಅನ್ನೋದು ಅವರಿಗೆ ಬಿಟ್ಟಿದ್ದು ಸ್ನೇಹಿತರೆ. ಯಾವುದೇ ಒಂದು ಉತ್ತಮ ವಿಚಾರಗಳನ್ನು ಹೇಳಬೇಕು ಅಂದರೆ, ಸರಿಯಾದ ರೀತಿಯಲ್ಲಿ ಹೇಳಬೇಕಂದ್ರೆ ಅದು 1 ನಿಮಿಷದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಲೆಂತಾಗಿ ಇದ್ದೇ ಇರುತ್ತೆ. ಉತ್ತಮ ವಿಚಾರಗಳನ್ನು ಕೇಳಬೇಕು, ನೋಡಬೇಕು ಅನ್ನೋರು ಆಸಕ್ತಿರು ಇವತ್ತು ಕೂಡ ಲಾಂಗ್ ವೀಡಿಯೋಸ್ಗಳಾಗಿರ್ಬೋದು, ಸಿನಿಮಾಗಳನ್ನಾಗಿರ್ಬೋದು ಖಂಡಿತ ನೋಡ್ತಾ ಬರ್ತಾರೆ. ಎಲ್ಲರಿಗೂ ಪ್ರತಿಯೊಬ್ಬರು ಕೂಡ ಪ್ರೋತ್ಸಾಹವನ್ನು ನೀಡ್ತಾನೆ ಇದ್ದಾರೆ. ಆದರೆ 4 ಗಂಟೆಯಿಂದ ಪ್ರಾರಂಭವಾದಂಥ ಆ ಚಲನಚಿತ್ರಗಳು, ಆ ವಿಡಿಯೋಸ್ಗಳು ಏನು ನಾವು ಎಂಟರ್ಟೈನ್ಮೆಂಟ್ ಅಂತ ಕರಿತೀವೋ, ಅದೀಗ 1 ನಿಮಿಷಕ್ಕೆ ಬಂದು ನಿಂತಿದೆ ಅಂದರೆ ನಾವು ಎಷ್ಟು ಫಾರ್ವರ್ಡ್ ಆಗಿ ಬರ್ತಿದ್ದೀವಿ ಅನ್ನೋದನ್ನು ನಮಗೆ ನಾವೇ ಯೋಚನೆ ಮಾಡ್ಕೊಳ್ಬೇಕು. ಆ ನಮ್ಮ ಬೆಳವಣಿಗೆ, ತಂತ್ರಜ್ಞಾನದ ಬೆಳವಣಿಗೆ ಜೊತೆಗೆ ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಂಡು ಬದುಕುವುದನ್ನು ಕಲಿತರೆ ಮಾತ್ರ ಪ್ರೆಸೆಂಟ್ ಸಿಚುವೇಷನಲ್ಲಿ ಗೆಲ್ಲೋಕ್ಕೆ ಸಾಧ್ಯ. ಗೆಲ್ಲುವು ಬಿಡಿ, ಸಾಮಾನ್ಯ ರೀತಿಯಲ್ಲಿ ಬದುಕು ನಡೆಸೋಕ್ಕೂ ಕೂಡ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಈ ವಿಚಾರವನ್ನು 4 ಜನಕ್ಕೆ ತಿಳಿಸ್ಬೇಕಂತ ಅನಿಸಿಕೆ ನಿಮ್ಮಲ್ಲಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಒಂದು ಉತ್ತಮವಾದ ವಿಚಾರ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.